ಐಶೇಕ ಹೇ ಅಂದ್ರೆ ನೀವು ಹೇಳಲ್ಪಟ್ಟಂಥ ಸಂಸರ್ಗ ವಿಶಿಷ್ಟ ಜ್ಞಾನ ಎಲ್ಲಿ ಆಗ್ತದ ಅಲ್ಲಿ ನೀವು ಅಭಿಮುಖ ಪ್ರವೃತ್ತಿ ಸಫಲ ಅಂತ ಹೇಳಿದ್ರೆ ಆ ನೇಮ ತ್ಯಾಗ ಮಾಡಿಸ್ಬೇಕಾಗ್ತದಲ್ಲ ಅಂತ ಅವರು ಯಾರ ಮ್ಯಾಲೆ ಹೇಳಿದರು ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಸಮಾಧಾನ ಹೇಳ್ತಾರೆ ठीक है जो ऐसे कहे जहाँ प्रवृत्ति का विषय इष्ट पदार्थ ही इष्ट पदार्थವೇ ಅಭಿಮುಖ ಹೋವೆ ಎಲ್ಲಿ ಪ್ರವೃತ್ತಿಗೆ ವಿಷಯ ಇಷ್ಟ ಪದಾರ್ಥವೇ ಮುಂಭಾಗದಲ್ಲಿ ಇರುವುದು ಅನಿಷ್ಟ ಪದಾರ್ಥ ಅಭಿಮುಖ ಹೋವೇ ನಹಿ ಅನಿಷ್ಟ ಪದಾರ್ಥ ಅಭಿಮುಖ ಹೋವೇ ನಹಿ ಇಲ್ಲಿ ಮ್ಯಾಲ ಇಮೆ ರಸ್ತೆ ಎರಡು ಬೆಳ್ಳಿ ಅದ ಅಂತ ಹೇಳ ಅವರು ಏನು ಅಭಿಮುಖ ಅಂದರೆ ಮುಂಭಾಗದಲ್ಲಿ ಕೇವಲ ಇಷ್ಟು ಪದಾರ್ಥ ಒಂದೇ ಇದೆ ಬೆಳ್ಳಿ ಒಂದೇ ಇಷ್ಟು ಪದಾರ್ಥ ರಸತ್ವ ವಿಶಿಷ್ಟ ರಜತೆ ಅನ್ನೋದಲ್ಲ ರಜತ ಅದು ಒಂದೇ ಅನಿಷ್ಟ ಪದಾರ್ಥ ಏನು ರಂಗದ ಅದು ಮುಂಭಾಗದಲ್ಲಿ ಇಲ್ಲ ಅಲ್ಲಿ ತಿಥಿಗ ಅಭಿಮುಖವನಿತ ಸಂಸರ್ಗ ವಿಶಿಷ್ಟ ಕಾ ಜ್ಞಾನ ಹೋವೆ ಹೇ ಅಲ್ಲಿ ಸಂಸರ್ಗ ವಿಶಿಷ್ಟ ಕಾ ಜ್ಞಾನ ಹೋವೆ ಹೇ जैसे अभी बुढ़ ಹೇಳ್ತಾರೆ ಮತ್ತೆ ಅದರದೇ जैसे केवल रजत का इदम रजतम ये ज्ञान रजतत्व विशिष्ट का ज्ञान है केवल रजत का इदम रजतम ये ज्ञान रजतत्व विशिष्ट का ज्ञान है सरल ತಿಳ್ತಿಲ್ಲದು ಕೇವಲ ಅಂದರೆ ಅಲ್ಲಿ ರಂಗಿಲ್ಲ ಕೇವಲ ಅಂದರೆ ರಂಗ ಬಿಟ್ಟು ಬೆಳ್ಳಿದು ಇದು ಬೆಳ್ಳಿ ಈ ರೀತಿಯಿಂದ ಜ್ಞಾನ ಅದು ಬೆಳ್ಳತ್ವ ವಿಶಿಷ್ಟವೇ ಜ್ಞಾನ ಇರುತ್ತದೆ ಜहाँ ಇಷ್ಟ ರಜತ್ ಅನಿಷ್ಟ ರಂಗ ದೋನೋ ಅಭಿಮುಖ ಹೋವೆ ಎಲ್ಲಿ ಎರಡು ಅದಾವ ಮುಂಭಾಗದಲ್ಲಿ ತಿಳ್ಕೊರಿ ಇಷ್ಟ ರಜತ अनिष्ट रंग दोनों अभिमुख हुए और अनिष्ट पदार्थ का भी अनिष्ट है जैसा इष्ट पदार्थ का तैसा अनिष्ट पदार्थ का भी इष्ट की नाई ಅಂದರೆ ಇಷ್ಟ ಪದಾರ್ಥದಂತೆ ಇದ್ಮಾಕಾರ ಜ್ಞಾನ ಹೋವೆ ಇದ್ಮಾಕಾರ ಜ್ಞಾನ ಅದರದ್ದು ಆಗುತ್ತೆ ಅನಿಷ್ಟ ಪದಾರ್ಥದೂ ಕೂಡ ಇಷ್ಟದಂತೆ ಇದ್ಮಾಕಾರ ಜ್ಞಾನ ಆಗುತ್ತದೆ ता इष्ट पदार्थ में भी रजतत्व विशिष्ट रजत ज्ञान होवे नहीं बताने ನಿಮ್ಗೆ ಅಲ್ಲಿ ಇದ್ಮಾಕಾರ ಜ್ಞಾನ ಆತಲ್ಲ ಇಷ್ಟ ಪದಾರ್ಥದಲ್ಲಿನೂ ಇಷ್ಟ ಪದಾರ್ಥರೇ ರಜತತ್ವ ವಿಶಿಷ್ಟ ಜ್ಞಾನ ಅದ ಇದು ಬೆಳ್ಳಿ ಅಂತದ ಪರಂತು इष्ट पदार्थ में भी रजतत्व विशिष्ट ज्ञान होवे नहीं ಆಗೋದಿಲ್ಲ ಅಂತಾರೆ ತಿಳಿಸಿದ್ರು ಹಾಂ ಏನು ತಿಳಿತು ಹಾಂ ಎರಡು ಸಮಾನ ಉಲ್ಲೇಖ ಏನದ ಏಕ ಉಲ್ಲೇಖ ಅದು ಸಮಾನ ಉಲ್ಲೇಖ ಹೆಂಗೆ ಸಂಭವಿಸ್ತದೆ ನಮ್ಮಲ್ಲಿ ಅದು ತೋರಿಸ್ಕೊಳೋದು ನಮ್ಮ ಸಮಾನ ಉಲ್ಲೇಖ ಒಂದು ಕೇವಲ ಬರೀ ಬೆಳಕು ವಿಶಿಷ್ಟ ಬೆಳ್ಳಿ ಜ್ಞಾನ ಒಂದು ಅಲ್ಲಿ ಕೇವಲ ಅಭಿಮುಖ ಸಮೂಹದ ಅಂದರೆ ಅನಿಷ್ಟ ಪದಾರ್ಥ ಸಮ್ಮುಖದಲ್ಲಿ ಇಲ್ಲ ಇದಮ ರಜತಂ ಅಂತ ಅಂದರೆ ಸಂಸಾರ ವಿಷಯ ಜ್ಞಾನ ಇತ್ತು ಎಲ್ಲಿ ಇಷ್ಟ ಬೆಳ್ಳಿ ಅನಿಷ್ಟ ರಂಗ ಎರಡೂ ಮುಂಭಾಗದಲ್ಲಿ ಅವರು ಎರಡು ರಂಗ ರಜತ್ ಎರಡು ಮುಂಭಾಗದಲ್ಲಿ ಅವ್ರು ತಿಳ್ಕೊರಿ ಹೌದಿಲ್ಲ ಇಷ್ಟ ರಜತ್ ಅನಿಷ್ಟ ರಂಗ दोनों अभिमुख हुए और अनिष्ट पदार्थ का भी अनिष्ट पदार्थ दोनों ಕೂಡ इष्ट पदार्थ की न्याय इद्माकार ज्ञान होवे ಹಾಂ ಇದು ಬೆಳ್ಳಿ ಅಂದಾಗ ಅದು ಕುಡಿ ಹೇಳ್ಬೇಕಂದ ಇದ್ಮಾಕಾರ ಅದರದ್ದು ಕೂಡ ಜ್ಞಾನ ಆಗುತ್ತದೆ ತಾ ಇಷ್ಟ ಪದಾರ್ಥ ಮೇ ಬಿ ರಜತತ್ವ ವಿಶಿಷ್ಟ ಜ್ಞಾನ ಹೋವೇ नहीं ಎರಡು ಕೂಡಿದ್ದಾಗ ಒಂದೇ ಇದ್ದಾಗ ಫಕ್ತ ಒಂದೇ ಬೆಳ್ಳಿದ್ದಾಗ ಬರೀ ಬೆಳ್ಳಿನೇ ಅದ ಅಲ್ಲಿ ಮಾತ್ರ ರಜತತ್ವ ವಿಶಿಷ್ಟ ರಜತ ಜ್ಞಾನ ಆಗ್ತದ परंतु ಎರಡೂ ಕೂಡಿದ್ದಾಗ ರಂಗ ರಜತ ಹಾಂ ಇಮೆ ರಜತೆ ಅಂದಾಗ ಎರಡು ಹೇಳ್ತಾನೆ ಪಣ್ಣ ಈಗ ಹೆಂಗೆ ಅನಿಷ್ಟದು ಇದ್ಮಾಕಾರ ಆಗೋದಿಲ್ಲ ನೋಡು ಹಂಗೆ ಇದ್ರದ್ದು ಆಗಲ್ಲ ಅಂತ ಯಾಕೆ ಹೇಳ್ತಾನೆ ನಿಮ್ಗೆ ಸಮಾನ ಉಲ್ಲೇಖ ಹೆಂಗೆ ಸಂಭವಿಸ್ತದೆ ಅವನು ಹೇಳ್ತಾನೆ ಬರೀ ತಿಳ್ತಾ ನಿಮ್ಗೆ अनिष्ट पदार्थ का भी ಏನು ಮಾಡ್ತು ಇಷ್ಟದಂತೆ
ಹಾಂ ಇಷ್ಟಕ್ಕೆ ನ್ಯಾಯ ಇಷ್ಟ ಪದಾರ್ಥದಂತೆ इदमाकार ज्ञान होवे इदमाकार ज्ञान हाँ ता इष्ट पदार्थ में भी रजतत्व विशिष्ट ज्ञान होवे नहीं ಹೆಂಗೆ ಅನಿಷ್ಟದಲ್ಲಿ ಆಗಲ್ಲ ಅನಿಷ್ಟದಲ್ಲಿ ಆಗಲ್ಲ ನೋಡು ಹಂಗೆ ಇಷ್ಟದಲ್ಲಿನೂ ಕೂಡ ಆಗೋದಿಲ್ಲ ಮತ್ತೇನಾಗ್ತದೆ ಅದ್ರಾಗ ಕಿಂತು ರಜತತ್ವಕ್ಕೆ असंबंध ज्ञान का अभाव होवे है ನೋಡಿ ಬೆಳ್ಳತ್ವದು असंबंध ಜ್ಞಾನದ ಅಭಾವ ಆಗುತ್ತದೆ ಯ ಮಾನನೆ ಮೇ ಹಿಂಗೆ ಒಪ್ಪಿದರೆ ಹಿಂಗೆ ಒಪ್ಪಿದೆ ಅಂತ ತಿಳ್ಕೊರಿ हाँ किंतु रजतत्व के असंबंध ज्ञान का अभाव होवे है यह माने में इमे रस्ते सृष्टि ज्ञान समान उल्लेख संभव है आवाग समान उल्लेख संभविस्तೈತಿ ಕೇವಲ ಬೆಳ್ಳಿ ಏಕದಮ್ ಇದ್ದರೆ ರಜತತ್ವ ವಿಶಿಷ್ಟ ರಜ ಜ್ಞಾನ ಆಗ್ತದೆ पण ಎರಡು ಕೂಡಿ ಇದ್ದಾಗ ಆ ರಜತತ್ವ ವಿಶಿಷ್ಟ ರಜತ ಜ್ಞಾನದಲ್ಲಿ ನಾವು ಆ ಅಸಂಬಂಧ ಜ್ಞಾನದ ಅಭಾವ ಹೇಳ್ತೇವೆ असंबंध ज्ञानದು ಅವಾಗ ಸಮಾನ ಉಲ್ಲೇಖ ಆಗ್ತೈತಿ ಅಂತ ಅವನು ಈ ಮಾನೆ ಮೇ ಇಮೆ ರಸ್ತೆ ಎರಡು ಬೆಳೆದಿದ್ದಾವೆ ಎರಡು ಕೂಡಿದ್ದಾಗ ಹಿಂಗೆ ಪ್ರೀತನಿಗೆ ಎರಡು ಕೂಡಿದ್ದಾಗ ಹಾಂ ಹಿಂಗೆ ಒಪ್ಪೋಣದ್ರಿಂದನೇ ಇಮೆ ರಜತೆ ಈ ಶ್ರೀಚೆ ಸಮಾನ ಉಲ್ಲೇಖ ಸಂಭವ್ಯ ಹೇ ಗೊತ್ತಿಲ್ಲ ತಿಳಿತಾರೆ ನಿಮ್ಗೆ ತಾರ್ ನೋಡಿ ಅದು ಹೇಳ್ತಾನೆ ಈಗ ಅಲ್ಲಿ ಹೆಂಗೆ ತಾ रजत और रंग का इदमाकार सामान्य ज्ञान है इमे रस्ते ಬೆಳ್ಳಿ ಮತ್ತು ರಂಗದು इदमाकार सामान्य ज्ञान ಐತಿ तैसे रंग में रजतत्व का असंबंध तो है ರಂಗದಲ್ಲಿ ಕತಿಲ್ದ ಬೆಳ್ಳತ್ವದ असंबंध ज्ञान ಏನೋ ಐತಿ परंतु हिम्मत ಯಾಕೆ ತೋರಿಲ್ಲ दोषते असंबंध का ज्ञान नहीं होवे दोष बलದಿಂದ ಅದರಲ್ಲಿ असंबंध ज्ञान ಆಗಲಿಲ್ಲ याते रंग में रजतत्व के असंबंध ज्ञान का अभाव है ಅಲ್ಲಿ ಹಿಂದೆ ಏನು ಹೇಳಿದವ ಎಲ್ಲಿ ಬೆಳ್ಳಿಯಲ್ಲಿ ಬೆಳ್ಳತ್ವದ असंबंध ज्ञाನದ ಅಭಾವ ಹಿಂದೆ ಈಗೇನಂತಾನ ಇಲ್ಲಿ ನೋಡಿ रंग में रजतत्व का असंबंध तो है परंतु दोष के बल से ज्ञान हुए नहीं रंग में रजतत्व के असंबंध ज्ञान का अभाव है ಅಂದರೆ ಸಮಾನ ಉಲ್ಲೇಖ ಐತೇನಿಲ್ಲ ಸಮಾನ ಉಲ್ಲೇಖದೆ ಮತ್ತೆ ಬಿಡಿಸ್ಕೊಳ್ದವ ಎರಡು ಸಮಾನ ಯಾವುದಿಲ್ಲ ರಂಗನೂ ಕೂಡ ಆಯ್ತು ಹಾಂ रंग में रजतत्व के असंबंध ज्ञान का अभाव है और रजत में रजतत्व का असंबंध है नहीं ಬೆಳ್ಳಿಯಲ್ಲಿ ಬೆಳ್ಳತ್ವ ಸಂಬಂಧ ಇಲ್ಲ ಐತಿ ಬೆಳ್ಳಿಯಲ್ಲಿ ಬೆಳ್ಳತ್ವ ಸಂಬಂಧ ಏನ್ರಿ ಬೆಳ್ಳಿಯಲ್ಲಿ ಬೆಳ್ಳತ್ವದು असंबंध ಇಲ್ಲವೇ ಇಲ್ಲ ಯಾತೆ असंबंध ज्ञान का अभाव है ಅಲ್ಲಿ असंबंध ज्ञान ಏನದ ಅಭಾವ ಅದ ಮತ್ತು ಸಮಾನ ಉಲ್ಲೇಖ ಐತೇನಿಲ್ಲ एक रस उल्लेख संभव है ಇದು ಅದ್ರಾಗ ರಸ್ತ ಚೂಸಿದಾಗ ಒಮ್ಮೆ ಹೇಳ್ದ ಈ ರಂಗದಾಗ असंबंध ज्ञान ಅಭಾವ ಹಿಂಗೆ ಹೇಳೋದ್ರಿಂದ ಎರಡು ಉಲ್ಲೇಖ ಒಂದೇ ಸಮಾನ ಹೇಳದಂತೆಯೇ ಆಯಿತು ಅಂತ ಒಂದು ಅಭಿಪ್ರಾಯ ಇದು ಪರಂತು ಹಿಂಗೆ ನೀ ಹೇಳಿದರೆ ಹಿಂಗೆ ನೀ ಹೀಗೆ ಹೇಳಿದರೆ ಈಗ ಸಮಾನ ಉಲ್ಲೇಖ ಸಂಭವಿಸ್ತೈತಿ ಅಂತೇಳಿ ಪರಂತು ಏನು ಆಗ್ತದ ಹಿಂಗೆ ನೀ ಹೇಳಿದೆ ತಿಳ್ಕೊ ಹೇಳಿದಿ ಹಾಂ ಪರಂತು ತೆಗಿಬೇಕು ಪರಂತು ಏನೇನು ಜರುತ್ತಿಲ್ಲ ಆದರೂ ಅಂದರೆ ಸಮಾನ ಉಲ್ಲೇಖ ಸಂಭವೇ ಅಂತ ಈ ರೀತಿಯಿಂದ ನೀನು ಸಮಾಧಾನ ಹೇಳಿದ್ರು ಕೂಡ ಹಿಂಗೆ ಅಂದ್ರೂ ಕೂಡ ಉಕ್ತ ರೀತಿ ಸೇ ಅಂದರೆ ಈಗೇನು ಹೇಳಿದ್ರೆ ಈ ರೀತಿಯಿಂದ ರಜತ ಅಂಶ ಬೇ ನಿಷ್ಫಲ ಪ್ರವೃತ್ತಿ ಹುಯಿ ಚಾಹಿಯೇ ಬೆಳ್ಳಿ ಅಂಶದಲ್ಲಿನೂ ಕೂಡ ನಿಷ್ಫಲ ಪ್ರವೃತ್ತಿ ಆಗಬೇಕಾಗಿತ್ತು ಹೆಂಗೆ ರಂಗ ಅಂಶದಲ್ಲಿ ನಿಷ್ಫಲ ಪ್ರವೃತ್ತಿ ಆಗ್ತದಲ್ಲ
ಹಂಗೆ ರಜತ ಅಂಶದಲ್ಲಿನೂ ಕೂಡ ನಿಷ್ಫಲ ಪ್ರವೃತ್ತಿ ಆಗಬೇಕು. ಹಾಂ, ಸಮಾನ ಏಕರಸ ಅಂದಮೇಲೆ ನಿಮ್ಮ ನೇಮ್ ಏನದ? ಬೆಳ್ಳತ್ವ ವಿಶಿಷ್ಟ ಬೆಳ್ಳಿ ಸಂಸರ್ಗ ವಿಶಿಷ್ಟ ಜ್ಞಾನದಲ್ಲಿ ಸಫಲ ಪ್ರವೃತ್ತಿ ಅಂತ ಹೇಳಿ ಎರಡೂ ಉಲ್ಲೇಖ ಒಂದೇ ಹೇಳ್ದು ಹಿಂಗೆ ಸರ್ ನೀವು ಹೇಳಿದೆ ಅಂದರೆ ನಿಷ್ಫಲ ಆಗಬೇಕು. ಹೆಂಗೆ ರಂಗ ಅಂಶದಲ್ಲಿ ನಿಷ್ಫಲ ಆಗ್ತದೋ ಬೆಳ್ಳಿ ಅಂಶದಲ್ಲಿ ಕೂಡ ನಿಷ್ಫಲೇ ಆಗಬೇಕು. निष्फल हुआ चाहिए तीसरे हुआ चाहिए याते उक्त स्थल में अंदर इमे रस्ते स्थल में रजत अंश में रजतत्व विशिष्ट का ज्ञान है. ಆದ್ದರಿಂದ ಇಮೆ ರಸ್ತೆ ಈ ಸ್ಥಳದಲ್ಲಿ ರಜತ ಅಂಶದಲ್ಲಿ रजतत्व विशिष्ट का ज्ञान है. कहते अख्यातिवादी के मत में ब्रह्मज्ञान तो है ही नहीं. ನಿನ್ನ ಮತದಲ್ಲಿ ಬ್ರಹ್ಮಜ್ಞಾನ ಅಂತೂ ಇಲ್ಲವೇ ಇಲ್ಲ. ಹಾಂ, ಯಾವ ಕಾರಣದಿಂದ ಅಂದರೆ ಬ್ರಹ್ಮಜ್ಞಾನ ಇಲ್ಲದ ಕಾರಣದಿಂದ ನಿಷ್ಫಲ ಪ್ರವೃತ್ತಿ ಆಗುತ್ತದೆ. ನಿಷ್ಫಲ ಪ್ರವೃತ್ತಿ ಆಗುತ್ತದೆ. ಕಿಂತು ಮತ್ತೇನೆಂದರೆ ನಿನ್ನ ಮತದಲ್ಲಿ ಇಷ್ಟ ಪದಾರ್ಥಕ್ಕೆ ಭೇದಕ್ಕೆ ಜ್ಞಾನತೆ ಅಂದರೆ ಭೇದ ಜ್ಞಾನ ಅಭಾವತೆ ಹಿಂಗನ್ಬೇಕು. ಹಾಂ ಹಾಂ, ಭೇದಕ್ಕೆ ಜ್ಞಾನತೆ ಅದರಲ್ಲಿ ಆದರೂ ಭೇದ ಜ್ಞಾನ ಭೇದ ಅಭಾವ ಜ್ಞಾನ ಅಂದ್ರೆ ಬರ್ತದೆ. ಭೇದಕ್ಕೆ ಜ್ಞಾನ ಅಭಾವತೆ ಭೇದ ಜ್ಞಾನ ಅಭಾವ ಹಾಂ ಅಭಾವತೆ ಹಿಂಗೆ ಬೇಕು. ನಿನ್ನ ಮತದಲ್ಲಿ ಇಷ್ಟ ಪದಾರ್ಥದ ಭೇದ ಜ್ಞಾನ ಅಭಾವದಿಂದ ಏನು ಪ್ರವೃತ್ತಿ ಆಗುತ್ತದೆ ಅದು ನಿಷ್ಫಲ ಆಗುತ್ತದೆ. ನಿನ್ನ ಮತದಲ್ಲಿ ಇಷ್ಟ ಪದಾರ್ಥದಲ್ಲಿ ನೀನು ಭೇದ ಜ್ಞಾನ ಅಭಾವ ಅಂತ ಹೇಳಿದಿಲ್ಲ. ರಸತ್ವ ವಿಶಿಷ್ಟ ಜ್ಞಾನದಲ್ಲಿ ಭೇದ ಜ್ಞಾನ ಅಭಾವ ಜ್ಞಾನ ಹೇಳಿದಿಲ್ಲ. ಹಿಂಗೆ ಹೇಳಿದ್ರೆ इष्ट पदार्थ के भेद ज्ञान के अभाव से जो प्रवृत्ति होवे सो निष्फल होवे, परंतु विशिष्ट ज्ञान से सफल प्रवृत्ति होवे है. सफल प्रवृत्ति नहीं आता था याते जहाँ रंग रजत पुरोवर्ती होवे ಎಲ್ಲಿ ರಂಗ ರಜತ ಮುಂಭಾಗದಲ್ಲಿರುವ ಅವ್ರ ಇಮೆ ರಸ್ತೆ ಐಸಾ ಜ್ಞಾನ ಹೋವೆ ತಾ रंग रजत का इदम रूप से तो ज्ञान समान है. रंग मत रजत इमे रस्ते ज्ञान ಎರಡು ज्ञान समान अदाव. हाँ, परंतु रजत का इदम अंश में रजतत्व विशिष्ट ज्ञान है. ಬೆಳ್ಳಿಯಲ್ಲಿ इदम अंशದ ಬೆಳ್ಳತ್ವ विशिष्ट ज्ञान है. रंग के इदम अंश में रजतत्व के अಲ್ಲೊಂದು ಬರ್ಕೋರಿ असंबंध का अग्रह है. ಬೆಳ್ಳಿ ಇದಮ ಅಂಶ ಏನೈತಲ್ಲ ಇದೇ ಇದಮ ರಸ್ತೆ ಎರಡರಲ್ಲಿ ಅದ ಇದಮ ಇಮೆ ರಸ್ತೆ ನಿಮ್ಮ ಚೀತೆ ಮ್ಯಾಲಿಂದು ಹಾಂ ಮ್ಯಾಲ ಪ್ರವೃತ್ತಿ ನಿಷ್ಫಲ ಹೋವೆ ವಿಶಿಷ್ಟ ಜ್ಞಾನದ ಸಫಲ ಪ್ರವೃತ್ತಿ ಆಗುತ್ತದೆ ಇರ್ತಿತ್ತು. ಆದ್ದರಿಂದ ಎಲ್ಲಿ ರಂಗ ರಜತ ಸಮ್ಮುಖ ಇರುವುದೋ ಅಲ್ಲಿ ಇದು ಬೆಳ್ಳಿ ಅಂತ ಹಿಂಗೆ ಜ್ಞಾನ ಆಗ್ತದೋ ಅಲ್ಲಿ ರಂಗ ರಜತದು ಇದಮ್ ರೂಪದಿಂದನೂ ಜ್ಞಾನ ಎರಡು ಸಮಾನ ಅದಾವೆ. ಇದಮ್ ರೂಪ ಸಂಬಂಧ ಆದರೂ ರಜತದ ಇದಮ್ ಅಂಶದಲ್ಲಿ ರಜತತ್ವ ವಿಶಿಷ್ಟ ಜ್ಞಾನ ಅದ ಮತ್ತು ರಂಗ ಇದಮ್ ಅಂಶದಲ್ಲಿ ಆ ಬೆಳ್ಳತ್ವದ ಅಸಂಬಂಧದ ಅಗ್ರಹ ಅದ. ಬರ್ದಿಲ್ಲ ಹಾಂ ಅಗ್ರದ ಅಥವಾ ರಜತ ಕಾ ಭೇದಗ್ರಹ ಹೇ. ಹಾಂ ಅಥವಾ ಬೆಳ್ಳಿದು ಭೇದ ಜ್ಞಾನ ಅದ ಅಂತ ಅಂದ್ರೂ ಹಾಂ ಅಲ್ಲ ಅಥವಾ ಅಥವಾ ಹಿಂಗೆ ಅಂದ್ರೂ ಅಥವಾ ಆ ಬೆಳ್ಳಿದು ಭೇದ ಜ್ಞಾನ ಅದ. ಹಾಂ ಎಲ್ಲಿ रजतत्व का असंबंध है ता रजत का भेद है. रजत का भेदಗ್ರಹ ಅಂದ್ರೇನು ಎಲ್ಲಿ ಬೆಳ್ಳತ್ವದ ಅಸಂಬಂಧ ಅದ ಅಲ್ಲಿ ಬೆಳ್ಳಿದ ಭೇದ ಅದ. ಹಾಂ ಎರಡು ಒಂದು ಹೇಳದಂತೆ ಐತೆ ಅವ್ರು ಹೇಳೋರಿದ್ದಾರೆ. ಯಾತೆ ರಜತತ್ವಕ್ಕೆ असंबंध का अग्रह ಬೆಳ್ಳತ್ವಕ್ಕೆ असंबंध का अग्रह ಹಿಂಗೆ ಅಂದ್ರೂ ರಜತ ಭೇದಕ ಅಗ್ರಹ ಅಂದ್ರೂ ಒಂದೇ ಅರ್ಥ ಆಯಿತು. ನಿಮಗೆ ಬೆಳ್ಳತ್ವ ಸಂಬಂಧದ ಅಗ್ರಭಾವ ಅಂದರು ರಜತ ಭೇದದ ಅಗ್ರಹ ಅಂದ್ರೂ ಒಂದೇ ಅರ್ಥ ಹೇಳದಂತೆ ಆಯಿತು. ಅರ್ಥದ ಭೇದ ಆಗಲ್ಲ.
इस रीति से अख्यातिवाद में इमे रजते या स्थान में समान उल्लेख संभव है नहीं. अख्याति मतದಲ್ಲಿ ಸಮಾನ ಉಲ್ಲೇಖ ಸಂಭವಿಸುವುದಿಲ್ಲ. ಯಾತೆ ಅಖ್ಯಾತಿವಾದ ಅಸಂಗತ. ಈ ಮತದಲ್ಲಿ ನಿನ್ನ ಮತ ಅಸಂಗತ ಇರುತ್ತದೆ. ಈಗ ಹಿಂದೆ ಪ್ರಥಮ ಶುರುವಾತಿಗೇನೆ ಅಖ್ಯಾತಿವಾದಿ ಎಲ್ಲರ ಮತದಲ್ಲಿ ಒಂದು ಯಥಾರ್ಥ ಜ್ಞಾನ, ಒಂದು ಅಯಥಾರ್ಥ ಜ್ಞಾನ ಒಪ್ಪ್ಯಾರ. ಯಥಾರ್ಥ ಜ್ಞಾನ ಸಫಲ ಪ್ರವೃತ್ತಿ, ಅಯಥಾರ್ಥ ನಿಷ್ಫಲ ಪ್ರವೃತ್ತಿ ಅಂತ ಹಿಂಗೆ ಒಪ್ಪ್ಯಾರ ಶುರುವಾತಿಗೆ. ಅವನ ಮತದಲ್ಲಿ ಬ್ರಹ್ಮಜ್ಞಾನರೇ ಇಲ್ಲವೇ ಇಲ್ಲ. ಹೊರತು ತಮಗೆ ಆಗುವ ಯಾವುದೇ ಒಂದು ಜ್ಞಾನ ಆಯಿತು, ಆ ಜ್ಞಾನದಲ್ಲಿ ಇನ್ನೊಂದು ಜ್ಞಾನದಲ್ಲಿ ಆಗುವ ತನ್ನ ಜ್ಞಾನದಲ್ಲಿ ಎರಡರಲ್ಲಿ ಜ್ಞಾನತ್ವ ಸಮಾನ ಧರ್ಮ ನೋಡಿ. ಜ್ಞಾನತ್ವ ಸಮಾನ ಇರ್ತೈತಿನಿ. पण ತನಗಾಗುವ ಜ್ಞಾನದಲ್ಲಿ ಆ ಬ್ರಹ್ಮ ಅಯಥಾರ್ಥ ಇಲ್ಲವೇ ಇಲ್ಲ. ಆ ಅಯಥಾರ್ಥ ಸಂದೇಹಾಗಿ ಅವನ ಪ್ರವೃತ್ತಿ ನಿಷ್ಫಲ ಆಗಿಬಿಡ್ತಾನೆ. ಶುರುವಾತಿಗೆ ಅವನ ಮತ ಫಸ್ಟ್ ಪೇಜ್ ಮೇಲೆ ಅದು ಏನು ದೋಷ ನೀ ಕೊಟ್ಟಿದ್ದು ನೋಡು ನಮ್ಮ ಮ್ಯಾಲೆ, ಅದರದ್ದು ಈಗ ಸಮಾಧಾನ ಹೇಳ್ತಾರೆ ಅಂತ ತಿಳ್ಕೊಬೇಕು. ಜೋ ಬ್ರಹ್ಮಜ್ಞಾನಕ್ಕೂ ಮಾನೆ ತಿನ್ಕೆ ಮತ ಮೇ ಬ್ರಹ್ಮಜ್ಞಾನ ವೇದ ಅಂತ ಒಪ್ಪ್ಯಾರ. ಅದಕ್ಕೆ ಅವ್ರ ಮತದಲ್ಲಿ ಅಖ್ಯಾತಿವಾದ ದೋಷಕಯ. ಅಖ್ಯಾತಿ ದೋಷಕಯ ಅಂದರೆ ಅವನೇ ಕೊಡೋನೀಗ. ಅಖ್ಯಾತಿ ಬರ್ಕೊಂಡ್ರೆ ಬರ್ತದೆ, ಇಲ್ಲ ಅಂದ್ರೆ अख्यातिवादने दोषकय. जो ब्रह्म ज्ञान भी प्रसिद्ध होवे तो सर्व ज्ञानों में ब्रह्मत्व संदेयते, निष्कंप प्रवृत्ति नहीं होवेगी. हाँ ಅದೇ ಅವನೇ ಮಾತು. ಎಲ್ಲಿ ನೀವು ಬ್ರಹ್ಮಜ್ಞಾನ ಯಾರು ಬ್ರಹ್ಮಜ್ಞಾನ ಒಪ್ಪ್ಯಾರಲ್ಲ ಅದು ಅಯಥಾರ್ಥ ಅಂದರೆ ಇಲ್ಲಿ ಬ್ರಹ್ಮಜ್ಞಾನ ಯಾರು ಒಪ್ಪಿರಲ್ಲ ಅಥವಾ ಯಾರು ಬ್ರಹ್ಮಜ್ಞಾನ ಪ್ರಸಿದ್ಧ, ಯಾರ ಮತದಲ್ಲಿ ಬ್ರಹ್ಮಜ್ಞಾನ ಪ್ರಸಿದ್ಧ ಅದ ಅವರಲ್ಲಿ ಎಲ್ಲ ಜ್ಞಾನದಲ್ಲಿ ಬ್ರಹ್ಮತ್ವ ಅಂದರೆ ತನಗೆ ಅಲ್ಲಿ ಸ್ಪಷ್ಟ ಹೇಳೋಣವ. ತನಗಾಗೋ ಜ್ಞಾನ ಮತ್ತು ಮೊದಲು ಆಗೋ ಜ್ಞಾನ ಯಥಾರ್ಥಿ ಅದದು. ಬಟ್ ಅಯಥಾರ್ಥ ಜ್ಞಾನ ಒಂದು ಇದ್ದರೆ ಅವನಿಗೆ ಆಗೋ ಜ್ಞಾನದಲ್ಲಿ ಇದು ನನಗೆ ಯಥಾರ್ಥೋ ಅಯಥಾರ್ಥೋ ಅಂದರೆ ಅವನ ಪ್ರವೃತ್ತಿ ನಿವೃತ್ತಿ ಆಗಲ್ಲ. ಹಂಗೆ ಯಾರ ಮತದಲ್ಲಿ ಬ್ರಹ್ಮಜ್ಞಾನ ಪ್ರಸಿದ್ಧಿ ಇರುವುದೋ ಅವ್ರ ಮತದಲ್ಲಿ ಎಲ್ಲ ಜ್ಞಾನಗಳಲ್ಲಿ ಬ್ರಹ್ಮತ್ವದ ಸಂಶಯದಿಂದ ನಿಷ್ಕಂಪ ಪ್ರವೃತ್ತಿ ನೈ ಹೋವೇಗಿ. ನಿಷ್ಕಂಪ ಪ್ರವೃತ್ತಿ ಅಂದ್ರೇನು? ಈಗ ಬಜಾರ್ದಾಗ ಬೆಳ್ಳಿ ಏನು ನೋಡ್ತೀವಿ ನಿಷ್ಕಂಪ. ಈಗ ಬಜಾರ್ದಾಗ ಬೆಳ್ಳಿ ತೊಳಕ್ಕೆ ಹೋಗಿ ಹೊಂಟೀವಿ ನಾವು. ನೀವು ಕೈಯಾಗ ಸುಳ್ಳೋದು ಏನು ನಿಷ್ಕಂಪ ಆಗ್ತದೇನು? ನಿಷ್ಕಂಪ ಪ್ರವೃತ್ತಿ ನೀ ಹೋಗಿ ಹೋಗ್ತಾನೆ ತೋಳ್ಕೆ ಹಿಂಗೆ ಆಗಲ್ಲ ಅವನಿಗೆ. ಹೋಗ್ಲಿ ಏನು ಬೇಡ, ಕರಿಯೋದು ನಿಲ್ಲೋದು ಏನು ಬೆಳ್ಳಿ ಭ್ರಾಂತಿ ಅದು ಅದನೋ ಇಲ್ಲೋ ಹಿಂಗೆ ಆಗ್ತದಿಲ್ಲ. ಹಂಗೆ ಆಗ್ತದ. ನಿಷ್ಕಂಪ ಪ್ರವೃತ್ತಿ ನೈ ಹೋಗಿ ನಿರ್ಭಯ ನಿಶ್ಚಯ ತಿಳಿತಿಲ್ರಿ. ನಿಸ್ಸಂದೇಹ ನಿಷ್ಕಂಪ ಅಂದ್ರೆ ನಿಸ್ಸಂದೇಹ ಅಂತ ಬರ್ಕೋರಿ. ಇದು ನಿಸ್ಸಂದೇಹ ಬರ್ಕೋರಿ. ಹಾಂ ಯಾವುದಾದ್ರು ಒಂದು ಬರ್ಕೋರಿ ಹೋಗಿ. ಇದು ನಿಂದು ಸಂಭವಿಸೋದಿಲ್ಲ. ಯಾಕೆ ಸಂಭವಿಸೋದಿಲ್ಲ? अख्यातिवादी के मत में ब्रह्मज्ञान तो नहीं है. ನಿನ್ನ ಮತದಲ್ಲಿ ಬ್ರಹ್ಮಜ್ಞಾನ ಅಂತೂ ಇಲ್ಲವೇ ಇಲ್ಲ. ಸಾರೇ ಜ್ಞಾನ ಯಥಾರ್ಥ ಹೇ. ಎಲ್ಲ ಜ್ಞಾನಗಳು ಯಥಾರ್ಥ. ಎಲ್ಲ ಜ್ಞಾನ ಅಂದ್ರೇನು? ಅದು ಪ್ರತ್ಯಕ್ಷ ಜ್ಞಾನ, ಸ್ಮೃತಿ ಜ್ಞಾನ, ವಿಷಯ ಎಲ್ಲ ಯಥಾರ್ಥನೇ ಅಲ್ಲವ. 4 सारे ज्ञान यथार्थ है. परंतु उनके मत में अंदर निम्न मतದಲ್ಲಿ ज्ञान से प्रवृत्ति तो कहूँ सफल होवे, कहूँ निष्फल होवे. ಆದರೂ ನಿನ್ನ ಮತದಲ್ಲಿ ಒಂದು ಜ್ಞಾನ ಸಫಲ ಆಗ್ತದೆ, ಒಂದು ಜ್ಞಾನ ನಿಷ್ಫಲ ಆಗ್ತದೆ. ಯಾತೆ ಪ್ರವೃತ್ತಿ ಸೇ ಸಫಲತಾ ನಿಷ್ಫಲತಾ ಕಿ ಸಂಪಾದಕ. ಪ್ರವೃತ್ತಿಯಲ್ಲಿ ಒಂದು ಸಫಲತಾ ನಿಷ್ಫಲತಾ ಅದಲ್ಲ, ಆ ಸಂಪಾದಕ ಅಂದ್ರೆ ಆ ಹುಟ್ಟಿಸುವ सफलता निष्फलता ಹುಟ್ಟಿಸೋದ್ರಲ್ಲಿ तो ज्ञानों में विलक्षणता अख्याति मालिन्य भी मानी है. ಜ್ಞಾನದಲ್ಲಿ ವಿಲಕ್ಷಣತಾ ನೀ ಆದರೂ ಒಪ್ಪಿದಿ. ಏನು ಒಪ್ಪೇನು ಪ್ರಭು? ಜ್ಞಾನ ಎದು ಯಾವುದು?
ಹಾಂ ಅಸಂಬಂಧ ವಿಶಿಷ್ಟ ಒಳಗೆ ಹಾಕ್ಬಿಡೋದು ಜರ ಗಡ್ಬಡ ಆಗ್ಬಿಡ್ತದೆ. ಅಸಂಬಂಧ ಜ್ಞಾನದ ಅಭಾವ, ಸಂಸರ್ಗ ವಿಶಿಷ್ಟ ಜ್ಞಾನ. ಮತ್ತು ಜ್ಞಾನ ಯಾಟಾದು ಇಲ್ಲ, ಸಫಲ ನಿಷ್ಫಲ ಈ ಎರಡಕ್ಕೆ ಸಂಪಾದ ಕೊಡಿಸುವಂಥ ಜ್ಞಾನಗಳಲ್ಲಿ ವಿಲಕ್ಷಣತಾ. ಸಫಲದಲ್ಲಿ ಸಂಸರ್ಗ ವಿಶಿಷ್ಟ ಜ್ಞಾನ, ನಿಷ್ಫಲದಲ್ಲಿ ಅಸಂಬಂಧ ಜ್ಞಾನದ ಅಭಾವ. ಇವು ಜ್ಞಾನಗಳದಾವಿಲ್ಲ. ಮತ್ತು ವಿಲಕ್ಷಣತೆ ನೀ ಆದರೂ ಒಪ್ಪಿದಿ. ಹಾಂ ಒಪ್ಪಿದಿ ನೋಡಿ, ಮಾನಿಯೇ ಅದೇ ಮತ್ತೆ ಹೇಳ್ತಾನೆ. ಮತ್ತೆ ನಿಮಗೆ ಸೋಪಾದ ಕರಿ ಅಂದ್ರೆ ನಮ್ಮ ಮತ್ತೆ ಹೇಳ್ತಾನೀಗ ಅಂದರೆ ತಿಳಿಬಿಟ್ಟೆ. ಜ್ಞಾ ಅಲ್ಲಿ ಅಪೋಳ ಹೇಳ್ತಿರಲ್ಲ, ಪಾಚ ಐದು ಅಂದ್ರೆ ಏನು ಮತ್ತೆ ನಮ್ಗೆ ತಿಳಿಯಲ್ಲ. ಶ್ರೋತ್ರ ತ್ವಚ ಇವು ತಿಳಿಯಲ್ಲ. ಹಾಂ ಹಾಂ ನೋಡಿ, जहाँ संसर्ग विशिष्ट ज्ञान से प्रवृत्ति होवे सो सफल होवे है. याते सफल प्रवृत्ति का जनक संसर्ग विशिष्ट ज्ञान प्रमा है. संसर्ग विशिष्ट ज्ञान ಏನೈತಿ? ಪ್रमा ಐತಿ. ಈ ಒಂದು ಪ್ರಮ ಶಬ್ದಗ ಅಪ್ರಮ ಬೇರೆ ತಂದು ಕೂಡಲೇ ಈಗ ಮತ್ತು ಈ ಅಪ್ರಮ ಒಂದು ಎಲ್ಲಿ ತಂದ್ರೆ ನೀವು ಅಂತ ಅವನಿಗೆ ಶಂಕ ಬರ್ತದೆ. ಈಗ ಸಂಸರ್ಗ ವಿಶಿಷ್ಟ ಜ್ಞಾನ ಪ್रमा है. जहाँ अग्रहित भेद ज्ञान द्वय से अग्रहित भेद ज्ञान द्वय से निष्फल प्रवृत्ति होवे. अग्रहित भेद ज्ञान से अग्रहित ಅಂದ್ರೆ दोन्ही ज्ञान घेतलेली अर्थात भेद ज्ञान अभाव सिद्ध झाला. भेद अंदरने अग्रहित अंदरने भेद ज्ञान अग्रहित हां अंदरने भेद ज्ञान सिद्ध ಐತಿ. भेद ज्ञान अभाव. ಹಾಂ ಅಗ್ರಹಿತ ಅಂದ್ರೆ ಎರಡು ಜ್ಞಾನ ತೊಗೊಂಡು ಅರ್ಥಾತ್ भेद ज्ञान अभाव सिद्ध ಆಯಿತು. निष्फल प्रवृत्ति होवे. तैसा ही निष्फल प्रवृत्ति के जनक दो ज्ञान होवे है. सो अप्रमा है. अप्रमा है. यद्यपि विषय के भाव होते भाव प्रमा अप्रमा प्रमा अप्रमा विषय के भाव अभाव होते. भाव ज्ञानों में प्रमत्व अप्रमत्व नहीं है. ಜ್ಞಾನದಲ್ಲಿ ಪ್ರಮತ್ವ ಅಪ್ರಮತ್ವ ಯಾಕೆ ಆಗ್ತದೆ? ಹಾಂ ಇವ್ರು ವೇದಾಂತಗಳು ಇದು ಪ್ರಮತ್ವ ಅಪ್ರಮತ್ವ ತಂದ್ರೆ ಯಾಕೆ ಮುಂದವ್ರು ಏನು ಪ್ರಮತ್ವ ಹೇಳೋದು ಅದಕ್ಕೆ ಈಗ ಶುರು ಮಾಡಿದರು. ಪ್ರಮತ್ವ ಆಖ್ಯಾತಿ ಅಂತಂದ್ರೆ ಈ ಪ್ರಮತ್ವ ಅಪ್ರಮತ್ವ ಯಾಕಂದ್ರಿ ನಡ್ಬರ್ಕ प्रमत्व अप्रमत्व नहीं है. तथापि प्रवृत्ति की विलक्षणता के हेतु प्रवृत्ति की विलक्षण के कारण प्रमत्व अप्रमत्व तो अख्यातिवादी को भी इष्ट है. प्रमत्व हाँ ಅದಕ್ಕೆ ನಿನ್ನೂ ಕೂಡ ಅಪ್ರಮತ್ವ ಇಷ್ಟ ಐತಿನೇ. जो अप्रमत्व संज्ञाते भी अख्यातिवादी का विद्वेष हुए तो भी अप्रमत्व ही संज्ञा ಹೆಸರಿನಿಂದ ನಿನಗೆ ಜರ ಕದಾಚಿತ್ ದ್ವೇಷ ಇದ್ದರೆ ಅವಿದ್ವೇಷ ಹೋವೆ ತೋ ಬಿ ಇದ್ರೂ ಕೂಡ ಏನು ಹಾಂ ಹಾಂ सफल प्रवृत्ति जनक विशिष्ट ज्ञानते निष्फल प्रवृत्ति जनक अग्रहित भेद ज्ञान द्वय में विलक्षणता अनुभव सिद्ध है. सफल प्रवृत्ति जनक विशिष्ट ज्ञानते ಅದಲ್ಲ ಅಲ್ಲಿ अग्रहित भेद ज्ञान द्वय में ಅಂದರೆ ನಿಷ್ಫಲ ಪ್ರವೃತ್ತಿ ಜನಕ अग्रहित ಅಂದರೆ ಎರಡು ತಗೋಬೇಕಲ್ಲಿ अग्रहित भेद ज्ञान द्वय में विलक्षणता तो अनुभव सिद्ध है. ಅಪ್ರಮತ್ವ ಪ್ರಮತ್ವ ನಿಮಗೆ ವಿಲಕ್ಷಣತಾ ಇರಲಿಲ್ಲ ಅಂದ್ರೂ ಕೂಡ ಸಫಲ ಪ್ರವೃತ್ತಿಗೆ ಕಾರಣ ವಿಶಿಷ್ಟ ಜ್ಞಾನದಿಂದ ಅಗ್ರಹಿತ ಭೇದ ಜ್ಞಾನ ಎರಡರಲ್ಲಿ ವಿಲಕ್ಷಣತಾ ನಿನ್ನಲ್ಲಿ ಅನುಭವಿಸಿದ್ದೀನಿ ಅದನ್ನೆಲ್ಲ ಅನುಭವಿಸಿದ್ದ ಹಿಂದೂ ಅದು ಹೇಳಿದರು. ಅವರ ಅಖ್ಯಾತಿವಾದಿನೇ ಮಾನಿ ಹೈ. ನೀವು ಒಪ್ಪಿದನು ಕೂಡ ಒಪ್ಪಿದಿ. ಯಾತೆ ಕೇವಲ ವ್ಯವಹಾರ ಭೇದ ವಾಸ್ತೆ ಸಂಜ್ಞಾಂತರ ಕರಣೀಯ ಹೈ. ನಾವು ವ್ಯವಹಾರ ಭೇದ ಸಲುವಾಗಿ ಸಂಜ್ಞಾಂತರ ಅಂದರೆ ಪ್ರಮ ಅಪ್ರಮ ಸಂಜ್ಞಾಂತರ ಅಂದ್ರೆ ಈಗ
ಅಗ್ರಹಿತ ಅಂದಿನಿ ನಾವು ಅಪ್ರಮ ಅಂತೀವಿ, ಅದಕ್ಕೆ ಪ್ರಮ ಅಪ್ರಮ करणे या ते प्रसिद्ध संज्ञाशी व्यवहार करना योग्य आहे. ಸಂಜ್ಞಾ ಅಗ್ರಹಿತ ಸಂಜ್ಞೆ ಏನು ಐತಲ್ಲ, ಇದು ನಿಂದು ಸಂಜ್ಞಾ ಎಲ್ಲ ಕಡೆ ಸಂಪ್ರದಾಯದಲ್ಲಿ ಪ್ರಸಿದ್ಧಿಲ್ಲ. ಪ್ರಮ ಅಪ್ರಮ ಎಲ್ಲರಲ್ಲಿ ಸಂಜ್ಞೆ ಹೆಸರ ಪ್ರಸಿದ್ಧದ ಇದು, पण ನಿನ್ನ ಮತದಲ್ಲಿ ಅಟ್ಯಾದಿ ಇದು ಪ್ರಸಿದ್ಧ ಇದು ನಿಮಗಿದು. अख्यातिवादीने मानिए याते व्यवहार भेद वास्ते संज्ञांतर करणे प्रसिद्ध संज्ञाशी व्यवहार करना योग्य आहे. ಹೆಂಗೆ ಪ್ರಸಿದ್ಧ ಇತ್ತಂದ್ರೆ ವ್ಯವಹಾರಕ್ಕೆ ಯೋಗ್ಯ ಆಗ್ತದೆ, ಹಿಂದೆ करना योग्य. इस रीति से ಬ್ರಹ್ಮಜ್ಞಾನಕ್ಕೆ ಅಂಗೀಕಾರ ಅನಾಂಗೀಕಾರ ಮೇ ಬಿ, ಈ ರೀತಿಯಿಂದ ಬ್ರಹ್ಮಜ್ಞಾನ ನೀವು ಒಪ್ಪದಿದ್ದರೂ ಕೂಡ अनांगीकार में भी ब्रह्म के स्थान में निष्फल प्रवृत्ति के जनक, निष्फल प्रवृत्ति के कारण जो अग्रहित भेद ಅಂದರೆ ಗ್ರಹಣ ಮಾಡದೇ ಇರುವುದು, ಅಗ್ರಹಿತ ಭೇದ ಯಥಾರ್ಥ ಜ್ಞಾನ ಹೋವೆ, ಎಲ್ಲಿ ಯಥಾರ್ಥ ಜ್ಞಾನ ಇರುವುದೋ ಇರ್ತೈತೋ ಇರ್ತೈತಿ. ಅವರ ಸಫಲ ಪ್ರವೃತ್ತಿ ಕಾ ಜನಕ ರಜತ ಮೇ ರಜತ ವಿಶಿಷ್ಟ ಜ್ಞಾನ ಹೋವೆ, ಎಲ್ಲಿ ರಜತತ್ವ ವಿಶಿಷ್ಟ ಜ್ಞಾನ ಇರ್ತೈತಿ, ಹೋವೆ ಇರುವುದು ಅಥವಾ ಇರ್ತೈತಿ. ಅವುಗಳಲ್ಲಿ ಹಿಂಗೆ ನೀ ಎರಡು ಒಪ್ಪು ಇರೋಣದ್ರದಿಂದ, ನೀನು ಹಿಂಗೆ ಎರಡು ಒಪ್ಪಿರೋಣದಿಂದ ತಿನ್ಮೆ ಜ್ಞಾನತ್ವ ರೂಪ ಸಮಾನ ಧರ್ಮ ದೇಕೈಕೆ, ಎರಡರಲ್ಲಿ ಜ್ಞಾನತ್ವ ಸಮಾನ ಧರ್ಮ ಐತೇನಿಲ್ಲ. ಯ ಸಂದೇಹ ಸಂಭವೇ ಹೇ, ನಿನ್ನನ್ನು ಕೂಡ ಇದು ಸಂದೇಹ ಸಂಭವಿಸ್ತೈತಿ. ನಮ್ಮಲ್ಲಿ ಹೆಂಗೆ ಸಂದೇಹ ಆತ ಅಂತ ಹೇಳಿದಿಲ್ಲ, ನಿನ್ನಲ್ಲಿನೂ ಕೂಡ ಈ ಸಂಶಯ ಬರ್ತಾಯಿದ್ದೀನಿ ತಿಳ್ತಿಲ್ಲ. ಸಂಶಯ ಸಂಭವೇ ಅಂದರೆ ಈ ಸಂಶಯ ಹಾಗೆ ಉಳಿತು, ನಿನ್ನಲ್ಲಿನೂ ಕೂಡ ಉಳಿತು. ಜೈಸೆ ಹೇಳ್ತಾರೆ ಶುಕ್ತಿ ಮೇ ಅಗ್ರಹಿತ ಭೇದ, ಶುಕ್ತಿಯಲ್ಲಿ ಅಗ್ರಹಿತ ಅಂದರೆ ಸ್ವೀಕಾರ ಮಾಡೋದು ಇರುವುದು ಭೇದ. ऐसा दो ज्ञान है, ऐसा दो ज्ञान है तिनका भेद प्रतीत नहीं होवे, ಅವಳ ಭೇದ ಪ್ರತೀತ ಅಂದರೆ ತೋರುವುದಿಲ್ಲ. ತೈಸೆ ಯ ಜ್ಞಾನವಿ ಅಂದರೆ ಸತ್ಯ ರಜತ್, ಯ ಜ್ಞಾನ ಅಂದ್ರೆ ಕೂಡ ಸತ್ಯ ರಜತ್. ಅಗ್ರಹಿತ ಭೇದ ಜ್ಞಾನ ದ್ವಯ ರೂಪ, ಎರಡು ಜ್ಞಾನ ಏನೋ ಬಿದ್ದೈತೆ ಮುಂದೆ ಅಮುಕ್. ಹಾಂ, अग्रहित भेद ज्ञान द्वय रूप है अथवा भेद रहित एक है, ಅಥವಾ ರಜತ ವಿಶಿಷ್ಟ ಜ್ಞಾನೇ ಅದು ಬದಲಾಯಿತಾನೆ ಹೇಳಿದ್ರು. ಅಥವಾ ಭೇದ ರಹಿತ ಏಕ ಹೈ ಅಂದರೆ ರಜತ ವಿಶಿಷ್ಟ ಜ್ಞಾನ ಅದು. ಹಿಂಗೆ ಸಂಶಯ जो अग्रहित भेद ज्ञान द्वय रूप होवेगा तो ಹಿಂಗೆ ಇದ್ದಿದ್ದಾದರೆ ಒಂದು ವೇಳೆ ಅಗ್ರಹಿತ ಭೇದ ಜ್ಞಾನ ದ್ವಯ ರೂಪನೇ ಆಗುತ್ತದೆ. ಅಥವಾ ಹಿಂಗೆ ಇದ್ದರೆ ರಜತ್ ಕಾ ಲಾಭ ಪ್ರವೃತ್ತಿ ಸೇ ನೈ ಹೋವೇಗ, ಬೆಳೆ ಜ್ಞಾನ ಲಾಭ ಪ್ರವೃತ್ತಿಯಿಂದ ಆಗಲ್ಲ, ನೈ ಹೋವೇಗ. ಯಾ ಪ್ರಕಾರತೆ ಸಂದೇಹತೆ, ಈ ಪ್ರಕಾರದ ಸಂಶಯ ಇರೋಣದ್ರಿಂದ, ಈ ಪ್ರಕಾರದ ನಿನ್ನಲ್ಲಿನೂ ಕೂಡ ಸಂಶಯ ಗುರ್ತೈತೇನು, ನಿನ್ನಲ್ಲಿ ಕೂಡ ಇಂಥ ಸಂಶಯ ಬರ್ತಾಯಿದ್ದೀನಿ. ಸಂಶಯ ಈ ಪ್ರಕಾರ ಅಖ್ಯಾತಿವಾದದಲ್ಲಿನೂ ಕೂಡ ನಿಷ್ಕಂಪ ಪ್ರವೃತ್ತಿ ಸಂಭವೇ ನಹಿ, ನಿನ್ನಲ್ಲಿ ಹಿಂದೆ ನಿಷ್ಕಂಪ ಪ್ರವೃತ್ತಿ ಆಗುವುದಿಲ್ಲ ಅಂತ ಹೇಳಿದನು ಬ್ರಹ್ಮಜ್ಞಾನ ಒಪ್ಪದವರಲ್ಲಿ. ಬ್ರಹ್ಮ ಅನಾಂಗೀಕಾರ ಮೇ ಬಿ ಪ್ರವೃತ್ತಿ या संदेहते अख्यातिवाद में भी निष्कंप प्रवृत्ति संभवे नहीं. अर्थात यांतर अर्थात ಅಂದರೆ ಯಾತೆ निष्कंप प्रवृत्ति का असंभव, निष्कंप प्रवृत्ति का असंभव दोनों मत में वेदांत अख्याति मत में समान है, ಎರಡು ಸಾಮಾನ್ಯ ಅದಾವ. इस रीति से ಅಖ್ಯಾತಿವಾದ भी असंगत है. ಇಲ್ಲಿ ಪರಂತರವಾಗಿ ಅಖ್ಯಾತಿನೂ ಕೂಡ ನಿನ್ನ ಮತ ಅಸಂಗತದ ಅಂತ ಹೇಳಿದರು. ಈಗಿನ ಪ್ರಮತ್ವ ಅಪ್ರಮತ್ವದ ಸ್ವರೂಪ, ಪ್ರಮತ್ವ ಅಪ್ರಮತ್ವದ ಉತ್ಪತ್ತಿ, ಪ್ರಮತ್ವ ಅಪ್ರಮತ್ವ ಜ್ಞಾನದ ಪ್ರಕಾರ ಯಾರ್ಯಾರು ಹೆಂಗೆ ಒಪ್ಪಿರೋದು
ಅಂತ ಹೇಳ್ತಾರೆ ನಾಳೆ